ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತ ಸರ್ಕಾರ ಜನರ ಪರವಾಗಿ ಒಂದು ಆದೇಶ ಹೊರಡಿಸುತ್ತೆ. ಇಲ್ಲೇ ಪಕ್ಕದ ರಾಜ್ಯಗಳಲ್ಲಿ ಕೇವಲ ದ್ವಿಭಾಷೆ ನೀತಿ ಅನುಸರಿಸಿಕೊಂಡು ಬರ್ತಾ ಇದೆ. ಅಲ್ಲಿ ವಿಷಯ ಕಲಿ ಎತ್ತಲ್ಲ. ಇವರು ಕರ್ನಾಟಕದಲ್ಲಿ ದ್ವಿಭಾಷೆ ನೀತಿ ಜಾರಿಗೆ ಆಗಬೇಕು ಅಂದ್ರೆ ಮಾತ್ರ ರಾಜ್ಯಪಾಲರು ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರೆ. ಅವರು ಜನರ ಪರವಾಗಿ ನಿಲ್ಬೇಕು. ಆದ್ರೆ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ. ನಾವು ನೇರವಾಗಿ ಹೇಳ್ತೀವಿ, ಹಿಂದಿಯನ್ನು ಅತಿಥಿಯಾಗಿರ್ಲಿಲ್ಲ, ಅತಿಥಿ ತರ ಇರಬೇಕು. ನಾವು ಹಿಂದಿ ಯಜಮಾನಿಕೆ ಮಾಡ್ತೀವಿ ಅಂದ್ರೆ ನಡೆಸಕ್ ಕೊಡಲ್ಲ. ಕನ್ನಡವೇ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗೆ ಸಾರ್ವಭೌಮ ಅಂತ ಎಚ್ಚರಿಕೆ ಕೊಡ್ತಾ ಇದ್ವಿ. ನಾವು ನಮ್ಮ ರಾಜ್ಯಪಾಲರಿಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಂದ್ರೆ ಸರ್ಕಾರ ಸಮೀಕ್ಷೆ ಮಾಡಿನೇ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ನಾವು ಹಿಂದಿ ಕಡ್ಡಾಯವಾಗಿ ಬೇಡ ಅಂತ ಹೇಳಿದ್ವಿ. ಹಿಂದಿ ಸಂಪೂರ್ಣ ತೆಗೆದು ಹಾಕಿಲ್ಲ. ನಮ್ಮ ಮಕ್ಕಳು ಕಲಿಬೇಕಂದ್ರೆ ಕಲಿತಾರೆ, ಇಲ್ಲ ಬಿಡಬೇಕಂದ್ರೆ ಬಿಡ್ತಾರೆ. ಹಿಂದಿನ ಒತ್ತಾಯ ಪೂರ್ವಕವಾಗಿ ನಮ್ಮ ಮಕ್ಕಳ ಮೇಲೆ ಯಾಕೆ ಹೇರ್ತಾ ಇದ್ದೀರಿ? ಆಯ್ತು, ಕರ್ನಾಟಕಕ್ಕೆ ಅಷ್ಟೇ ಯಾಕೆ, ತಮಿಳುನಾಡಿನಲ್ಲಿ ಇಲ್ಲ ದ್ವಿಭಾಷೆ ನೀತಿ, ಕೇವಲ ದ್ವಿಭಾಷೆ ನೀತಿಯನ್ನು ಸುತ್ತರಿಸ್ತಾರೆ. ಅಷ್ಟೆಲ್ಲ ಮಹಾರಾಷ್ಟ್ರದಲ್ಲಿ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ, ನಮಗೆ ಹಿಂದಿ ಬೇಡ, ನಮಗೆ ಎರಡೇ ಭಾಷೆಯಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಕಡ್ಡಾಯವಾಗಿ ಅಂತ. ಅದ್ರ ಬಗ್ಗೆ ತನಿ ಎತ್ತಲ್ಲ. ಆದ್ರೆ ಇಲ್ಲಿ ಮಾತ್ರ ಇಲ್ಲಿ ಶಾಸಕರು ಸಚಿವರುಗಳು ನಮ್ಮ ಓಟುಗಳನ್ನು ತೆಗೆದುಕೊಂಡಂತವ್ರು, ಕನ್ನಡಿಗರ ಓಟನ್ನು ತೆಗೆದುಕೊಂಡವರು ಈ ವಿಷಯದ ಬಗ್ಗೆ ದನಿ ಎತ್ತಲ್ಲ. ಮೊನ್ನೆ ನಮ್ಮ ನಮೋಶಿ ಅವ್ರನ್ನ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವ್ರ ಹಿಂದಿ ಶಿಕ್ಷಕರು ಹೋದಾಗ ಅವ್ರು ಹೇಳ್ತಾರೆ, ಈ ವಿಷಯ ಸರಿಯಲ್ಲ, ಇದನ್ನು ಪರಿಶೀಲಿಸಬೇಕು, ನೀವು ಚರ್ಚೆ ಮಾಡ್ಬೇಕಂತೇಳಿ. ಇದೇ ವಿಷಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮೊನ್ನೆ ನಮ್ಮ ಕನ್ನಡದಲ್ಲಿ ಕನ್ನಡ ಬರಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಆ ಟೈಮ್ನಲ್ಲಿ ಶಾಸಕರು ಸಚಿವರು ಕಾಯ್ದೆ ಏನ್ ಇಟ್ಕೊಂಡಿದ್ರು, ಮಾತಾಡಕ್ಕೆ ನಾಲಿಗೆ ಬಿದ್ದಿತ್ತ? ಕನ್ನಡಿಗರ ಅನ್ಯಾಯ ಆದಾಗ ಮಾತಾಡಲಿ ಇವರು ಯಾವುದೋ ಒಂದು ಕೇಂದ್ರ ಸರ್ಕಾರದ ಗುಲಾಮಗಿರಿ ಏಜೆಂಟ್ ತರ ಮಾಡ್ತಾ ಇದ್ದಾರೆ. ಇವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ನೀವು ಕನ್ನಡಿಗರ ಮತವನ್ನು ತೆಗೆದುಕೊಂಡು ಆಯ್ಕೆಯಾದವರು, ನೀವು ಕನ್ನಡ ಪರ ನಿಲ್ಲಬೇಕು ಹೊರತಾಗಿ ಯಾವುದೇ ಒಂದು ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡೋದು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು. ಆನಂದ್ ದೊಡ್ಡಮನಿ, ಕರ್ನಾಟಕ ರಕ್ಷಣಾ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಹಿಂದಿಯನ್ನು ಕಡ್ಡಾಯವನ್ನು ವಿಮುಕ್ತಿಗೊಳಿಸಿ ಅಲ್ಲಿ ನಮಗೆ ಗ್ರೇಡಿಂಗ್ ವ್ಯವಸ್ಥೆ ಕಲಿಯಲಿಕ್ಕೆ ಅವಕಾಶ ಇದೆ, ಹಿಂದಿ ಕಲಿಯಲಿಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಗ್ರೇಡಿಂಗ್ ವ್ಯವಸ್ಥೆ ಇದೆ. ಅಲ್ಲಿನ ಮಾರ್ಕ್ಸ್ ಯಾವುದೇ ಕ್ಲಾಸಿಗೆ ಮಾರ್ಕ್ಸ್ ಕಡ್ಡಾಯ ಇಲ್ಲ. ಹಾಗಾಗಿ ಆ ವಿಷಯ ಕನ್ನಡಿಗರಿಗೆ ಬಹಳ ಹೆಮ್ಮೆ ತಂದಿತ್ತು. ಬಟ್ ಅದನ್ನ ಮತ್ತೆ ರಾಜ್ಯಪಾಲರು ಸರ್ಕಾರದ ಮೇಲೆ ಒತ್ತಡ ಹೇರಿ ಕನ್ನಡಿಗರಿಗೆ ಸ್ಪಂದನ ಸರ್ಕಾರಂತಪ್ಪ ಸರ್ಕಾರ, ಕಾನೂನಂತಪ್ಪ ಕಾನೂನು.